ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಎರಡು ದಿವಸ ಆದಿ ಹೆಣ್ಮಾಡಿ ಹಿಂಗೆ ಮಾಡಕತ್ತಿ. ಒಂದು ವರ್ಷ ಮೇಲೆ ಹತ್ರ ಜರ ಬರೀ ಉಳಿಯೋದಿನ ಸಾಯ್ತೇನೆ ಸಾಯ್ತಲ್ಲ ಸಾಯ್ತೀನಿ ನಾನು ಸತ್ತಿಲ್ಲ. ಆದ್ರೆ ಒಂದು ವರ್ಷದ ಮ್ಯಾಗ ಆತು ಅನ್ನ ಕಟ್ಟಿ ಸಾಯಕ್ಕೆ ಆದ್ರೂ ಸತ್ತಿಲ್ಲ. ಇನ್ನಮ್ಮ ಕೈ ಸುಟ್ಕೊಂಡಾಳ, ಜಜ್ಕೊಂಡಾಳ, ಕೊಯ್ಕೊಂಡಾಳ. ಇವನ್ನೆಲ್ಲ ಹಾಕಿರಿಲ್ಲ, ಯಾಕೆ ಹಾಕಿರಿ? ಮತ್ತು ಇದನ್ನು ಹಾಕಿಂದ ಕೈ ಕೋಕೊಂಡಾಳ. ಮುಂದೆ ಏನಕ್ಕೆ ಅನಾಹುತಾರ ಹೆಂಗೆ? ಇದು ದೇವಿದ ಮತ್ತು ಇವ್ರು ಎಷ್ಟೆಲ್ಲ ಇದ್ದು ನಮ್ಮ ಮತ್ತಾಕಿ ಹೆಣ್ಣು ಬರೀ ಹಿಂಗೆ ಯಾಕಾತ? ಅಲ್ಲಿ ಎಲ್ಲಿ ಹೋದ್ರು ನಿಮ್ಮನ್ನು ತಲೆ ಬೋಳ್ಸಾರ ಕೊಟ್ರ, ₹1000 ತೊಗೊಂಡ ಕೊಟ್ರ. ಅವ್ರು ಹಂಗೆ ಕೊಟ್ಟಿಲ್ಲ. ಏನಾದ್ ನಿಮ್ಮ ಹಣೆ ಬರ? ಮತ್ತು ನೀವು ಕೊಯ್ಕೊಂಡು ನಡೀತಿ ಮತ್ತೀಗ ಮತ್ತು ಸಾಯ್ತೀನಿ ನಾನು ಅನ್ನೋದು. ನಿಮ್ಮ ಮಾಮ ಕಾಡ್ತಾನ? ನೋಡಮ್ಮ, ನಾ ಕಂಡು ಹಿಡ್ದದ್ದು ಇವನ್ನೆಲ್ಲ ಕಟ್ಟೋದು ಇದಕ್ಕೆ ಅದೊಂದು ಹಾಕಿದ್ದನ್ನು ಒಕ್ಕಡ್ಗತ್ರಿ. ನೀವು ನಿಮ್ಮ ಫ್ರಿಜ್ಗೆ ಹಾಕೊಡಿ. ಆಕಿಗೆ ಒಂದು ಗಾಳಿ ಸೆಕ ಆಯ್ತು ಅಂತ ತಿಳ್ಕೊಂಡು ತರಿಸಿ ನಾನು ನಿಮ್ಮನ್ನು ತರಿಸ್ಬೇಕಾರ. ಮೊದಲು ನೋಡಿದ ಕೂಡಲೇ ಇದು ಒಂದು ಬೇಡ ಐತಿ, ಮೊದಲು ತೊಗೊಂಬರ್ರಿ ಅಂತ ಹೇಳೀನಿ. ಮತ್ತು ನಾ ಏನಾರ ಮೊದಲು ನಾನು ರುದ್ರಾಕ್ಷಿ ಮಂತ್ರಿಸ್ಕೊಟ್ಟಿರೇನು ದಿವಸ ಮಾಡಿಕೊತ ಹೋರಿ, ಅದು ಏನು ಬರೋದಿಲ್ಲ ನಿಮ್ಮ ಸೆಣಕ್ಕೆ ಅಂತ ಹೇಳ್ಯಾರ. ಖರೆ ಒಂದು ವರ್ಷ ಆಯ್ತು, ಕೈನೂ ಹೋಗ್ಕೊಂಡಾಳ, ಸಾಯಕೊಂಡು ತಯಾರಾಗ್ಯಾಳ. ಮತ್ತು ರುದ್ರಾಕ್ಷಿ ಎಣ್ಣೆ ಬರೀ ಏನದಂತ ಹಾಕಿದವ ಯಾವ ಬೆಂಕಿ ಕೊಳ್ಳ ಕಟ್ಕೋಬೇಡ್ರಿ. ಇದು ಸಲ್ಲವರಿಗೆ ಸಲ್ಲದಿದ್ದಿ, ನಾನು ಸಿಕ್ಕವರಿಗೆ ಸಲ್ಲೋದಲ್ಲ. ನನ್ನ ನೆಲಕ್ಕೆ ಇದು ಬರೋದು ನೋಡಿ. ಇವು ಹತ್ತು ಇಟ್ಕೊಂಡು ಕಾಲ ಪಾಲು ಮಡಿಬಾರ್ದು. ಮಂತ್ರಿ ಸಿದ್ದನಪ್ಪ ಇದು ಇದ್ರಾಗ ಲೋಬಾಣ ಐತಿ, ಇದ್ರಾಗ ತಪ್ಪಲ ಐತಿ. ಈ ತಪ್ಪಲ ಈ ಒಳಗಲ್ಲಿ ಲೋಬಾಣ ಎರಡು ಕೂಡ ಸಣ್ಣ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರಿ. ಪುಡಿ ಮಾಡಿ ಇಟ್ಕೊಂಡು ದಿವಸ ಆಕಿಗೆ ಮುಂಜಾನೆ ಮತ್ತು ಸಂಜಿಗೆ, ಮುಂಜಾನೆ ಬೆಳಗು ಮುಂಜಾನೆ ಸಂಜೆನೇ ಊಟ ಮಾಡಿ ಮಕ್ಕೊಂತಾಳಪ್ಪ ಅಂದ್ರೆ ಬೆಂಕಿ ಮೇಲೆ ಮಸ್ತ್ ಹಾಕೋದು. ಒಂದು ಏನಾರು ಹೊಚ್ಚಿ ಹೊಗೆ ಕೊಟ್ಟು ಕುರ್ಚಂದ ಮಕ್ಕೊಂಡಿಸಿ ಕಾಲಿಗೆ, ಕೈಗೆ, ಮುಖಕ್ಕೆ, ಮೈಗೆ ಹೀಗೆಲ್ಲ ಆಗಿ ತಪ್ಪದೆ 2 ಟೈಮ್ ಹೋಗಿ ಕೊಟ್ಟು. ಅದು ದೇವರ ಆಶೀರ್ವಾದ. ಹೋಗಿ ಕೊಡೋದು ಏನಪ್ಪ ಅಂದ್ರೆ ದೇವರ ಆಶೀರ್ವಾದ. ಈಗ ಇದು ಮದುವೆ ಮಾಡಿರೋ ಲಗ್ನ ಮಾಡಿರೋ? ಮದುವೆ ಮಾಡಿರಿ, ಡ್ರೈವರ್ ಸಾಕು, ಆಮೇಲೆ ಹುಚ್ಚ ಹೇಳಿದ್ದೆ.
ಸಿವಿಲ್ ಇಂಜಿನಿಯರ್ ಇಂಜಿನಿಯರ್ಗೆ ಏನು ತಲೆ ಕೆಡೋದಿಲ್ಲ ಅಂತ ತಿಳ್ಕೊಂಡೇನು? ಅಲ್ಲ ಹೇಳಿ ಕೆಲಸ ಮಠದಾಗ ಸ್ವಾಮಿ ಗವಿಯಾಗಿ ಕುಂತ್ರು ಸ್ವಾಮಿ ತಲೆ ಕೆಟ್ಟ ಹೆಣ್ಮಕ್ಳಿಗೆ ಆಶೀರ್ವಾದ ಕೊಡಕ್ಕೆ ಕುಂದಿರ್ತಾನ. ಸ್ವಾಮಿ ತಲೆ ಕೆಡಲಿಲ್ಲ ಹೆಣ್ಮಕ್ಳು ತಲೆ ಮೇಲೆ ಕೈ ಇಡ್ತಾನ. ನಾವೇನಾರ ತಲೆ ಕೆಟ್ಟ ಇಡ್ತಾನ. ಯಾರು ಹೇಳಿದ್ರು ಅಂತ ತೆಗೆಯಕ್ಕೆ ಹೋಗ್ಬೇಡ. ಆರಾಮ ಮಾಡಿ ಕಳ್ತೀನಿ, ಆಕೆ ಹಸಿ ನಡೆಸಬಹುದು. ಇದನ್ನು ಮಾತ್ರ ಯಾರು ಹೇಳಿದ್ರು ತೆಗಿಬೇಡ. ನಾ ಹೇಳಿದಂಗೆ ಆ ನಿಂಬೆಹಣ್ಣು 11 ದಿವಸ ಮಾಡಿ ತೋರಿಸ್ಬೇಕು. ದಿವಸ ತಪ್ಪಲ ಮುಂಜಾನೆ 2 ಟೈಮು ಆಕೆಗೆ ಲೋಬಾಣದ ಹೋಗಿ ಕೊಡು. ಅದು ಪದ್ಧತಿ. ಇನ್ನು ಈ 11 ದಿವಸ ಈ ನಿಂಬೆಹಣ್ಣು ಕಡಮಂತ್ರ ಅಂತಾರ. ಈ ಕಾಡೋದಕ್ಕೆಲ್ಲ ಅದು ಕಾಡೋದಕ್ಕೆ ಕಡಮಂತ್ರ ಈ ನಿಂಬೆಹಣ್ಣು. ಮಾತಾಡಿದ ಹೊತ್ತು ಮಣಿಗಿಂದ ಒಂದು ಕೊಡ ನೀರು ತಂದಿಡಬೇಕು. ಹೊತ್ತು ಮಣಿಗಿಂದ ನಳದು ಆಗಲಿ, ಬೋರಿನೂ ಆಗಲಿ, ಟ್ಯಾಂಕಿನೂ ಆಗಲಿ, ಯಾವುದೇ ಕೆರೆ ನಿಮ್ಗೆ ಯಾವ ಅನುಕೂಲ ಆಗುತ್ತೆ ನನಗೆ ಮಾತಾಡಿದ ಕೊಡ ತೊಗೊಂಡು ಹೋಗಿ, ಖಾಲಿ ಕೊಡ ತೊಗೊಂಡು ಹೋಗಿ ಮಾತಾಡಿದ ನೀರು ತೊಗೊಂಡು ಬಂದು ಮನ ಒಳಗಿಡಬೇಕು. ಅದನ್ನ ನೀರು ಎದಕ್ಕೂ ಬಳಸಬಾರ್ದು. ಬೆಳಗು ಮುಂಜಾನೆ ಯಾರು ನೀರು ತಂದಿರ್ತಾರ ಅವರು ಮತ್ತು ಇವರು ಮನುಷ್ಯ ಒಂದು 4 ಜನ ಕೆಲಸ ಮಾಡ್ತಾರೆ. ಅದಕ್ಕೆ ಬೇರೆ ನೀರು ಕೂಡಿಸ್ಬಾರ್ದು. ಮೈ ತೊಯ್ಲಿ ಬಿಡಲಿ. ಮನುಷ್ಯ ಒಂದು 4 ಜನ ಅದ ಕೊಡ್ಬೇಕನ್ನ ಇಬ್ಬರು ಮಾತಾಡೋದು, ಹೇಳೋದು, ಮಾತಾಡೋದು, ಕೆಲಸ ಮಾಡೋದು, ಮಾತಾಡೋದು, ಅರಿವಿ ಹಾಕೊಡೋದು, ಮಾತಾಡೋದನ್ನ ಇವ್ರನ್ನ ಹೊರಗೆ ಕರ್ಕೊಂಬಂದು ನಿಂದಿಸ್ಬೇಕು. ಮನೆ ಹೊರಗೆ, ಮಕ್ಕಳ ಹೊರಗೆ ಅವರು ನಿಂತರೆ ನಿಮ್ಮ ಮನೆ ಮುಂದೆ ನಿಂತಿರಪ್ಪ ಅಂದ್ರೆ ಸೂರ್ಯ ಎತ್ತ ಹುಟ್ಟಂತ ಅತ್ತಾಗ ಮುಖ ಮಾಡಿಕೊಂಡು ನಿಂತರು. ಇದು ಎಲ್ಲ ಕೆಲಸ ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಮಾಡೋದು. ಆ ನೀರು ತರಬೇಕಾದ್ರೆ ಹೊತ್ತು ಮುನಿಗಿಂದ ತೊಳೆದು ಒಂದು ಕೊಡ ನೀರು ಹೊತ್ತು ಮುನಿಗಿಂದ ತರಬೇಕು. ತಂದು ಇಡಬೇಕು. ಮಾತಾಡಲ್ಲ ಅದಕ್ಕೆ ಮೂಗು ಅಂತಾರೆ. ತಂದು ಇಟ್ಟಿಂದ ಮಾತಾಡು, ಊಟ ಮಾಡು, ಬಲಿಪರಿ ನಡೀತು. ಒಂದು 11 ದಿವಸ ಅಗದಿ ಮನಸ್ಸು ಮತ್ತು ಶರೀರ ಮಡಿ ಇರಬೇಕು. ಬೆಳಗ್ಗೆ ಮುಂಜಾನೆ ಉಲ್ಲಾಸ ಒದರ್ತಿರ್ತಾನೆ. 5 ಗಂಟೆಗೆ ಅವನು ದನಿ ಕೇಳಿಕೊಂಡಾಗಲಿ ಅಥವಾ ಅಂಥದ್ದೊಂದು ಅಲಾರಾಮ್ ಇಟ್ಕೊಂಡು ಲಟ್ನ 5 ಗಂಟೆಗೆ ಒಬ್ರಿಗೊಬ್ಬರು ಮಾತಾಡದೇ ಇರೋದು. ಮಾತಾಡದೆ ಎದ್ದು ಮಾತಾಡ್ದ ಕೊಡ ನೀರು ಕೆಲಸ ಮಾಡಿ, ಮಾತಾಡ್ದ ಅರಿವಿ ಹಾಕ್ಕೊಂಡು, ಮಾತಾಡಿದ ಇವರು ಹೊರಗೆ ನಿಂದಿರಿಸಿ, ಮಾತಾಡ್ದ ಒಂದು ನಿಂಬೆಹಣ್ಣು ತೊಗೊಂಡು ಅಜ್ಜಂದು 11ರಾಗ ಒಂದು ಎಡಗೈ ಹಾಕಿ ತೊಗೊಂಡು ನೀವು ಹೊರಗೆ ಬಂದು ಆಕಿ ಮುಖದ ಮೇಲೆ 3 ಸಲ ಆಕಿ ಕೈ ಬಡಿಬಾರ್ದು, ಕೆಳಗೆ ಬಡಿಬಾರ್ದು. ಹಿಂಗೆಲ್ಲ 3 ಸಲ ಮಾಡಿ ತೊಗೊಂಡು ದೂರ ಮಾತಾಡ್ದ ಹೊಳ್ಳಿ ನೋಡ್ದು ಹೋಗ್ಬಿಡು. ಹೋಗಿ ಎಲ್ಲರೂ ಬಿಟ್ಟು ಬಂದರು. ಮಾತಾಡ್ದ ಹೊಳ್ಳಿ ನೋಡ್ದು ಬಂದು ಹೊರಗೆ ಕೈಗಳ ಮಂದಿ ತಗೊಂಡು ಒಳಗೆ ಹೋಗಿ ಮನೆಗಿರುವಂಥ ನಿಮ್ಮ ಗುರುದೇವ ತಂದು ಇರ್ತಾವೆ. ಅದು ಒಳಗೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ 2-3 ಪತ್ತಿ ಹಚ್ಚಿ ಪೂಜೆ ಆಗಲಿ ವಿಭೂತಿ ಆಗಲಿ ಹಚ್ಕೊಂಡು ಇಷ್ಟೆಲ್ಲ ನಾವು ಕೆಲಸ ಮಾಡಿದ್ರು ಸೂರ್ಯ ಹಾದಿರಪ್ಪ. ಸೂರ್ಯ ಹಾಯೋದಕ್ಕಿಂತ ಮೊದಲ ಮಾಡಬೇಕು. ಯಾರು ಊರಾಗ ಸೆಟದ್ರೆ ಪಟ್ಟದ್ರೆ ಕಿವಿ ಕೇಳಿದ್ರೆ ಕಣ್ಣು ಕಂಡ್ರೆ ಅವತ್ತು ನಾನು ನಿಂಬೆಹಣ್ಣು ಮಾಡಬಾರ್ದು. ಈ ನಿಂಬೆಹಣ್ಣು ಮಾಡುವಾಗ 2 ವಿಧಿ. ವಿಧಿ ಯಾವಪ್ಪ? ನಮ್ಗೆ ಏನಾದ್ರು ಸತ್ರ ಕೆಟ್ಟರೆ ಅದು ಒಂದು ವಿಧಿ. ಇವರಿಗೆ ಮುಟ್ಟು ಚಟ್ಟು ಬಂತಂದರೆ ಅದು ಒಂದು ವಿಧಿ. ಅವು ಎರಡೂ ದೋಷ ಬರಲಿಲ್ಲ ಅಂದ್ರೆ ಸರಿಯಾಗಿ 11 ದಿವಸ ಮಾಡಿ. ಮುಟ್ಟು ಚಟ್ಟು ಬಂತಂದ್ರೆ 5 ದಿವಸ ನೀರು ತರಬೇಡ, ನಿಂಬೆಹಣ್ಣು ಮಾಡಬೇಡ, ಮುಟ್ಟಬೇಡ. ಮತ್ತು ಉಳಿದ ನಿಂಬೆಹಣ್ಣು 6ನೇ ದಿವಸಕ್ಕೆ ಮಾಡೋಕೆ ಶುರು ಮಾಡಿ.
ಹೇಳ್ತಾ ಬಂದೋಬಸ್ತು ಮಾಡಿ ಆರಾಮ್ ಮಾಡ್ತೀನಿ. ಆಕೆ ಹಸಿ ಏನಿದ್ದೀನಿ ಅಡಿಸೆ ಕೊಡ್ತೀನಿ, ಇದನ್ನು ನೋಡ್ತಾರೆ. ಇದನ್ನ ಅಲಾದಿ ಹೊರಗೆ ಇಟ್ಕೊಂಡ್ಬಿಡ್ತೀನಿ. ಅಲ್ಲಿ ಹೋಗಲ್ಲಿ ಅಲ್ಲಿ ತಿರುಗಿ ನಿಂತು ಒಂದು 5 ಫುಟ್ ತಿರುಗಿ ನಮಸ್ಕಾರ ಮಾಡಿ ಪೂಜೆ ಮಾಡ್ತೀನಿ. ನಿಂಬೆಣ್ಣೆ ತಳಗಿಡ್ಬೇಡ್ರಿ, ಹೇಳಿದ ಕೆಲಸ ಎಲ್ಲ ಸರಿಯಾಗಿ ಮಾಡ್ತೀವಿ. ಆರಾಮ ಗಂಡ್ಮಕ್ಳು ಯಾರು ಬಂದ್ರಮ್ಮ? ಕಡೆಗಿನ ಹಿರಿಯ ಮನುಷ್ಯನಿಗೆ ಬೇಕು. ಏನಾಗ್ತೀವಿ ಇವ್ರು ನಿಮಗೆ? ಮೆಲ್ಸ್ ಮಾಡಕ್ಕೆ ಹೋಗಿ ಹೋಗಿ ಸಿಡಿಸಾಕತ್ತಾರೆ ಆಕಿಗೆ ಮಾಡ್ತಾರೆ. ಮೆಲ್ಸ್ ಮಾಡಕ್ಕೆ ಹೋಗಿ ಹೋಗಿ ಸಿಡಿಸಾಕತ್ತಾರೆ ಆಕಿಗೆ. ಅದನ್ನ ಕೇಳಿ 2 ದಿವಸ ಅಥವಾ ಹಿಂಗೆ ಮಾಡಕತ್ತಿ ಅಂತ ಕೇಳಿ ನಾನು ಇದು ಜಡ್ ಅಲ್ಲ, ದೆವ್ವನೂ ಅಲ್ಲ, ದೇವ್ರೂ ಅಲ್ಲ. ಮೆಚ್ಚ ಮಾಡಕ್ ಹೋಗ್ಯಾರ, ಅದು ಹುಚ್ಚು ತುರಾಕಾರ ಆಗ್ಬಿಟ್ಟು ಸಿಟಿ ಕೊಡ್ರಿ. ಎಷ್ಟು ಕುಸ್ತಿ ಹೋಗೋದು ಇದ್ರಲ್ಲಿ ಯಾರು ಕಟ್ಟಿರೋದಿಲ್ಲ. ಕಟ್ಕೊಂಡು ಬಾಳ್ದು ಯಾರು ಏನೋ ಕಟ್ಕೊಂಡಿ? ಯಾರು ಕಟ್ಟಿರ್ತಾರೆ ಹೇಳೋ? ಯಾಕೆ ಕಟ್ಕೊಂಡಿ? ಕುಸ್ತಿ ಆಡಬೇಕು ಅಂತ. ಅವಾಗ ಇತ್ತರಿ, ಈಗೆಲ್ಲ ಮದುವೆ ಬೇಡ ಬೇಡ, ಯಾರಿಗೆ ಶರಣಮ್ಮ ಆಗಲಿ. ಕಡೆಗೆ 1 ಗಂಟೆ ತೊಗೊಂಡು ರುದ್ರಾಕ್ಷಿ ತೊಗೊಂಡು ಹೋಲ್ತಾರೆ ಊರ್ಬೇಕು. ಮದುವೆ ಬೇಕಂದಾಗ ಮಾಡ್ತೀರಿಲ್ಲ? ಇಲ್ಲ, ಮದುವೆ ಬೇಕು ನನಗೆ ಗಂಡನ ಮಾಡಿದ್ರೆ ಇಲ್ಲ ಅಂತ ಕೇಳಿಸ್ತೀನಿ, ಅಕ್ಕಿ ಬಾಯಿಲ್ಲ ಕೇಳಿಸ್ತೀನಿ. ಸುಮ್ಮನೆ ಈಗ ಮೆಚ್ಚ ಮಾಡಕ್ ಹೋಗ್ಯಾರವ, ಮೆಚ್ಚ ಮಾಡಕ್ ಹೋಗಿ ಬುದ್ಧ ಸಿಡಿಸಾರ ನೋಡಿ ಅಂತ ಹೇಳಿಲ್ಲ. ಕಣ್ ಬಿಡಿಸೋ. ಕಂತಿಗೆ ಮಾಡ್ರಿ, ಕಂತಗ ನೋಡ್ರಿ, ಹಂಗ ಕಂತಿಗೆ ಮಾಡ್ರಿ, ಕಂತಗದ 1000 ನೋಡ್ರಿ. ಅವ್ರ ಹೆಸರು, ಊರ ಹೆಸರು, ಅಡ್ಡ ಹೆಸರು ಎಲ್ಲ ಇದು ಅವ್ರ ಪತ್ತ ಇದು. 16 ಕಳಿಸ್ಯಾರ ಅಂತ ಹೇಳ್ಕೊಂಡು ಹೋಗ್ರಿ. ಅವ್ರನ್ನ ಊಟ ಮಾಡಿಸ್ಬೇಡ್ರಿ, ನಾಷ್ಟ ಮಾಡಿಸ್ಬೇಡ್ರಿ. ಬರೀ ನೀರು ಕುಡಿಲಿ, ಚಹಾ ಕುಡಿಲಿ, ನೀರು ಕುಡಿಲಿ, ಚಹಾ ಕುಡಿಲಿ, ಕಳ್ಳು ಮುಸುರೆ ಆಗಬಾರ್ದು. ಆ ರೀತಿ ಆಕಿಂದ ಕರ್ಕೊಂಡು ಹೋಗಿ ಅವ್ರಿಗೆ ಬಿಟ್ಟು ಮಾಡಿಸ್ತಾರೆ. ಅವ್ರ ಕೈ ಕೊಡಿ 16 ಕಳಿಸ್ಯಾರ ನೋಡ್ರಿ. 16 ಮಕ್ಕಳು ನಾವು ಹೊಳ್ಳಿ ನೋಡ್ಕೊಳ್ತೀವಿ. ನಾನು ಸಹಿ ಮಾಡಿರ್ತೀನಿ, ಬರೆದಿರ್ತೀನಿ, ನನ್ನ ಅಕ್ಷರ ಒಗ್ಗಟ್ಟು ಹೊತ್ತು ಕೊಟ್ಟಿದೆ. ಅಣ್ಣಿಗೇರಿ ಅಂತ ಓಡುತ್ತೆ ಯಾವ್ರು ನಿಮ್ಮದು? ಇಲ್ಲೇ ಅಲ್ಲಿ ಅಣ್ಣಿಗೇರಮ್ಮ, ಅಣ್ಣಿಗೇರಿಗೆ ಹೋಗ್ರಿ. ಅವರು ಸ್ವಾಮಿ ಅವ್ರು ಯಾರು ಕಳ್ಸಿದ್ರಿ ನಿಮ್ಮನ್ನ ಅಲ್ಲಿಗೆ? ಎಲ್ಲಿ ಕಳಿಸಿದ್ರು?
ನಾ ಅಣ್ಣಿಗೇರಿ ಕಳ್ಸಕತ್ತೀನಿ. ನೋಡೋಣ ಯಾರ್ಯಾರ್ದು ಹೆಂಗೆ ಆಗುತ್ತೆ ಗೊತ್ತಾಗುತ್ತೆ. ಒಟ್ಟು ಆರಾಮ್ ಮಾಡೋ ಜವಾಬ್ದಾರಿ ಹೊಡ್ತೀನಿ, ಆರಾಮ್ ಮಾಡ್ತೀನಿ. ಮೆಚ್ಚ ಮಾಡಕ್ಕೆ ಹೋಗುತ್ತೆ ಈಕೆ ಹುಚ್ಚು ಹಿಡಿತಾರ. ಇನ್ನೂ ಅದು ಮಸ್ತಕ್ಕೆ ತೊಗೊಂತಾರೆ, ಇನ್ನೂ ಏನೇನಾಗುತ್ತೋ ಹೇಳೋಕ್ಕಾಗೋದಿಲ್ಲ. ಹೊಸ ಬಿಡಿಸತ್ತೀನಿ, ಆಕೆ ಕಲ್ಯಾಣ ಮಾಡಿ ತೋರಿಸ್ತೀನಿ. ನನ್ನ ಮಾತು ನಂಬಿದ್ರೆ ಮತ್ತು ನೀವು ಆ ಸ್ವಾಮಿ ಹೇಳ್ದ, ಈ ಸ್ವಾಮಿ ಹೇಳ್ದ, ಚಂದ್ರ ಎದ್ದಿಲ್ಲ, ಸೂರ್ಯ ಹತ್ತಿದ್ದ, ಇವೆಲ್ಲ ನೂರಾಂಟ್ ಆಚುಗಳು ಸುದ್ದಿ ನನ್ನ ಮುಂದೆ ತೆಗಿಬೇಡ. ಹೇಳಿದ್ದು ಕೇಳ್ರಿ, ನಂಬಿಕೆ ಇಟ್ಕೊಂಡು ದುಡ್ಕೋರಿ, ಆಕೆ ಆಸೆ ಕಳಿಸ್ಕೊಡಕ್ಕೆ ತಿಳಿತಾ. ನೀನ ಮನಸ್ಸು ಮಾಡ್ತೀನಿ. ನನ್ನ ಮಗಳಿಗೆ ಯಾರು ಏನು ಮಾಡಿಸ್ಯಾರ ಅದನ್ನು ತಗೊಂಬಿಡಿ ಅಂತ ಮನಸ್ಸು ಮಾಡ್ತೀನಿ. ಈಗ ತಿನಿಸು ಸ್ವಲ್ಪ ಸ್ವಲ್ಪ ತಿನ್ನಬೇಕು, ಒಟ್ಟು ತಿನ್ನಬೇಕು. ಅವನ್ನ ಕೈನ ದಾರ ಅಷ್ಟು ಕಟ್ಕೋಬಾರ್ದು. ಹೆಣ್ಣು ಮಕ್ಕಳು ಅವ್ನು ತಗೊಂಡ್ಬಿಡ್ರಿ, ಇದು ಶಾಂಪಲ್ ಇರಲಿ. ಈ ದಾರದಲ್ಲಿಂದ ನಿನ್ನ ಹಣೆ ಬರ ಚೊಲೋ ಆಗಲಿಲ್ಲ ಅಂದ್ರೆ ಇದು ದೇವರಲ್ಲ ಅಂತ ತಿಳ್ಕೊಂಬಿಡ್ರಿ. ಚೊಲೋ ಮಾಡಿ ತೋರಿಸ್ತೀನಿ, ನನ್ನ ಮಾತು ಕೇಳ. ಇದನ್ನು ಮಾಡಿದ್ರೆ ಮನೆಗೆ ಹೋಗಿರೋ ತೆಗೀರಿ, ಈಗ ತೆಗಿಬಿಡ್ರಿ. ಒಟ್ಟು ಏನೋ ತೆಗಿಬೇಕು. ಎಲ್ಲಿ ತೋರಿಸ್ಕೊಡಿ. ನನ್ನ ಮಗಳಿಗೆ ಆರಾಮ್ ಮಾಡಿಯಪ್ಪ, ಇಷ್ಟ ಮನಸ್ಸು ಮಾಡಿ ತಿನ್ನಿಸು. ಸ್ವಲ್ಪ ಸ್ವಲ್ಪ ತೊಗಟಿ ತಿನ್ನದಾನೆ, ತೊಗಟಿ ಪಗಟಿ ಎಲ್ಲ ಕರ 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 ಚಂದ ಬಿಡಬೇಕು. ಅಲ್ಲಿ ಕರ್ಕೊಂಡು ಹೋಗಲಿ. ಪೂರ ಬಾಯಾಗ ಇಟ್ಕೋ, ಸಣ್ಣಗ ಕಡ್ಕೋ, ಹಾಗೆ ಇಟ್ಕೋ, ಕಡ್ಕೊಂತ ನಾವು ಅಲ್ಲಿ ಹೋಗಲ್ಲ. ಇಲ್ಲಿ ಒಳಗೆ ಹೋಗಿ ಅವನು ಇದ್ರಿಗೆ ನಿಂತು ಒಂದು 5 ಫುಟ್ ತಿರುಗಲಿ. ಬರೀ ಮೈ ತುಂಬ ಅವ್ರ ಮುಂದೆ ಅನ್ನೋದ ಗೊತ್ತಾಗೋದು. ಅದನ್ನ ದಿವಸ ಇಟ್ಟು ಸಾಕು, ದಿವಸ ಇಟ್ಟು ಸಾಕು. ಇದು ಮೈ ಏನು ತಿಂಡಿ ಬಿಡೋಕ್ಕೈತಿ, ಅದನ್ನು ಮಾತ್ರ ನಾನು ಆರಾಮ ಮಾಡ್ತೀನಿ. ಏನೋ ಒಂದು ಸ್ವಲ್ಪ ಯಾರು ಏನಾರು ಮಾಡ್ತಿದ್ರು ಅದು ಸ್ವಚ್ಛ ಆಗುತ್ತೆ. ಕೆಲವೊಬ್ಬರು ಪಾರ್ಜ ಹಾಕಿನೂ ಮಠ ಮಾಡಿಸಿರ್ತಾರೆ. ಇದನ್ನು ಚಾದಾಗ ತೊಗೊಂಡೆ ಅಂದರೆ ಅದು ಎಲ್ಲ ಸ್ವಚ್ಛ ಆಗುತ್ತೆ. ತಿಂಡಿ ಕಮ್ಮಿ ಆಯ್ತು, ಮತ್ತೊಂದು ಬಂತು. ಪಾಸ್ಮಿಟ್ ಅಂತ ಬೇಡ್ಕೊಂಡು ಹೋಗೋದು ಸ್ವಲ್ಪ ನಡಿ. ಹೋಗಿ ಬಂದ್ರಿಲ್ಲ? ಹಾಂ, ಹೋಗಿ ಬಂದಪ್ಪ. ಕಾಲ್ ಮಾಡಿ ಕರೀಲ ಅವ್ರು ಬರಬೇಡಿ. ನೀವು ಅದು ತೆಗೆದ ಬಿಟ್ಟು ಅಂದ್ರೆ ನಿನ್ನ ಬಡ್ತೀನಿ, ಕುದುರೆ ಕೊಡೋದಿಲ್ಲ. ಭಾಳ ಹುಷಾರಿ. ಯಾರನ್ನ ಮನಸ್ಸು ಮಾಡಿ ಕರಿತೀನಿ ಮಾತ್ರ ಅದು ಒಳ್ಳೆಯದಾಗುತ್ತೆ. ಕೌಲಗಳು ಕೊಡುತ್ತೆ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.